ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಗೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನನ್ನ ಮುಂದೆ ಒಂದು Realme C3 ಫೋನ್ ಇರುವಂಥದ್ದು. ಈ ಒಂದು ಫೋನ್ ಈಗಾಗಲೇ ನಿನ್ನೆ ನಮ್ಮ ಭಾರತದಲ್ಲಿ ಲಾಂಚ್ ಆಗಿರುವಂಥದ್ದು. 3GB 32GB ವೇರಿಯಂಟಿಗೆ 6,999 ರೂಪಾಯಿ, ಅಂದರೆ 7,000 ರೂಪಾಯಿ. 4GB 64GB ವೇರಿಯಂಟಿಗೆ 7,999 ಅಂದರೆ 8,000 ರೂಪಾಯಿಗೆ ಒಂದು ಫೋನ್ ಲಾಂಚ್ ಆಗಿರುವಂಥದ್ದು. ಇದಕ್ಕಿಂತ ಮುಂಚೆ Realme C2 ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಫೋನ್ ಆಗಿತ್ತು ಈ ಒಂದು ಲೋ ಎಂಡ್ ಬಜೆಟ್ನಲ್ಲಿ. ಹಾಗಾದ್ರೆ ಒಂದು Realme C3 ಫೋನ್ ಹೇಗಿದೆ? ಈ ಒಂದು 6,000 7,000 ರೂಪಾಯಿ ಬಜೆಟ್ನಲ್ಲಿ ಈ ಒಂದು ಫೋನ್ ನಾವು ತಗೊಬೋದಾ? ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ತಗೊಬಾರ್ದ, ಏನ್ ಚೆನ್ನಾಗಿದ್ರು ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಮೊದಲಾಗಿ ಒಂದು Realme C3 ಫೋನ್ ಅನ್ನ ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ರೀತಿ ನೋಡಿಸ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ ಮೇಲೆ 5,000 mAh ಕೆಪಾಸಿಟಿ ಬ್ಯಾಟರಿ ಅಂತ ಬರೆದಿರುವಂಥದ್ದು. Helio G70 ಪ್ರೊಸೆಸರ್ ಇರುವಂಥದ್ದು, ಹೆವಿ ಪವರ್ಫುಲ್ ಪ್ರೊಸೆಸರ್ ಆಯ್ತಾ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ. ಮತ್ತು 6.5 ಇಂಚಿನ ಡಿಸ್ಪ್ಲೇ ಇರಲಿದೆ ಅಂತ ಬರೆದಿರುವಂಥದ್ದು. ಇದೀಗ ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋಣ. ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಇದರೊಳಗೆ ನಿಮಗೆ ಯೂಸರ್ ಮ್ಯಾನ್ಯುಯಲ್ ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗ್ತಾ ಇರುವಂಥದ್ದು. ಮತ್ತು ಒಳಗಡೆ ನಿಮಗೆ ಸಿಮ್ ಎಜೆಕ್ಟರ್ ಟೂಲ್ಸ್ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಇದರಲ್ಲಿ ವಾರಂಟಿ ಕಾರ್ಡ್ ಎಲ್ಲ ಇದೆ. ಇದನ್ನು ಕೆಟ್ಟರೆ ನಿಮಗೆ ಡೈರೆಕ್ಟಾಗಿ ಒಂದು ಫೋನ್ ನೋಡ ಸಿಗ್ತಾ ಇರುವಂಥದ್ದು. ತುಂಬ ದೊಡ್ಡ ಸೈಜಿನ ಫೋಟೋ ಆಗಿರುವಂಥದ್ದು. ಇದನ್ನು ಪಾಕೆಟ್ ಬೇರೆ ಏನಿದೆ ಚೆಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮೈಕ್ರೋ USB ಇದು ಒಂದು ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು. ಡಾಟಾ ಕೇಬಲ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು 10 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಇದರೊಳಗೆ ಸಿಗ್ತಾ ಇರುವಂಥದ್ದು, 10 ವ್ಯಾಟಿಂದು. ಸೊ ಇದಿಷ್ಟೇ. ಏನು ಬಿಟ್ಟರೆ ಬೇರೆ ಏನು ಸಹ ಈ ಒಂದು ಬಾಕ್ಸ್ ಒಳಗೆ ಇರೋದಿಲ್ಲ. ಇದನ್ನೆಲ್ಲ ಪಾಕಿಟ್ಟು ಡೈರೆಕ್ಟಾಗಿ ಒಂದು ಫೋನಿಗೆ ಬರೋಣ. ನೋಡ್ತಾ ಇದ್ರೆ ಒಂದು ಫೋನ್ ನಿಮಗೆ ಈ ರೀತಿ ನೋಡೋಕೆ ಇರುವಂಥದ್ದು. ಕಂಪೇರಿಟಿವ್ಲಿ ಈ ಒಂದು ಫೋನ್ನ ಸೈಜ್ ಆಕ್ಚುಲಿ ತುಂಬ ದೊಡ್ಡದಿದೆ. ಈ ಒಂದು ಲೋ ಎಂಡ್ ಬಜೆಟ್ನಲ್ಲಿ ಫೋನ್ನ ಸ್ಕ್ರೀನ್ ಸೈಜ್ ತುಂಬ ಸಣ್ಣದಿರುತ್ತೆ, ಬಟ್ ಇದರಲ್ಲಿ ತುಂಬ ದೊಡ್ಡದನ್ನು ಇಟ್ಟಿರುವಂಥ ತುಂಬ ಒಳ್ಳೆಯ ವಿಷಯ. ಇನ್ನು ಈ ಒಂದು ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದ್ರೆ, ನೀವು ಫೋನ್ನ ಮುಂಭಾಗದಲ್ಲಿ ಈ ಒಂದು ಟಿಯರ್ ಡ್ರಾಪ್ ನಾಚ್ ಇರುವಂಥದ್ದು, ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಾ ಇದೆ. ಬಾಟಮ್ ಅಲ್ಲಿ ಸ್ವಲ್ಪ ಬೆಸಲ್ ಜಾಸ್ತಿ ಇದೆ ಅಂತ ನನಗೆ ಅನಿಸ್ತಾ ಇರುವಂಥದ್ದು. ಇನ್ನು ಹಿಂದ್ಗಡೆ ಬಂತು ಅಂತಂದ್ರೆ ಒಂದು ಮ್ಯಾಟ್ ಫಿನಿಶ್ ರೀತಿ ನಿಮಗೆ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ನಿಮ್ಗೆ ಹಿಂದ್ಗಡೆ ಯಾವುದೋ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ಇದು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟು ಅಲ್ಲ. ಸೊ ಈ ಒಂದು ಮೊಬೈಲ್ನಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರೋದಿಲ್ಲ. ಹಿಂದ್ಗಡೆ ನಿಮ್ಗೆ ಯಾವುದೇ ಸ್ಮಡ್ಜಸ್ ಆಗಲಿ ಫಿಂಗರ್ ಪ್ರಿಂಟ್ ಆಗಲಿ ಬೀಳೋದಿಲ್ಲ. ಏನಕ್ಕೆ ಅಂದರೆ ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಲುಕ್ಕು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇರುವಂಥದ್ದು. ಹಿಂದ್ಗಡೆ ನಿಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಿರುವಂಥದ್ದು ಮತ್ತು ಸಿಂಗಲ್ LED ಫ್ಲಾಶ್ ಇರುವಂಥದ್ದು. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಒಂದು ಪ್ರೆಸೆನ್ಸ್ಗೆ ಸೂಪರ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಮೈಕ್ರೋ USB ಮತ್ತು ಈ ಒಂದು 3.5 ಹೆಡ್ಫೋನ್ ಜಾಕ್ ಇದೆ ಇದರಲ್ಲಿ. ಸೊ USB Type-C ನೀಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಪರವಾಗಿಲ್ಲ, ಕೆಲವು ಜನಕ್ಕೆ ಮೈಕ್ರೋ USB ಇಷ್ಟ ಆಗುತ್ತೆ. ಇನ್ನು ಒಂದು ಫೋನ್ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದ್ರೆ, ಈ ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ಕ್ಲಾರಿಟಿ ಡಿಸೆಂಟ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಡಿಸ್ಪ್ಲೇ ಮೇಲೆ ಒಂದು ಗೊರಿಲ್ಲಾ ಗ್ಲಾಸ್ 3 ಅನ್ನು ಹಾಕಲಾಗಿರುವಂಥದ್ದು. ಈ ಒಂದು ಸ್ಕ್ರೀನ್ ಸೈಜ್ ದುಡಿದಿರೋದ್ರಿಂದ PPI ಅಂದರೆ ಪಿಕ್ಸೆಲ್ ಡೆನ್ಸಿಟಿ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ನಿಮ್ಗೆ ಅದು ನೋಟಿಸ್ ಆಗೋದೇ ಇಲ್ಲ. ತುಂಬ ಒಳ್ಳೆಯ ಕ್ಲಾರಿಟಿ ಡಿಸ್ಪ್ಲೇ ಇರುವಂಥದ್ದು. ಇನ್ನು ಈ ಒಂದು ಫೋನ್ ಆಗಿ ಹೇಳಿದ ರೀತಿ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 3GB RAM ಮತ್ತು 32GB ಇಂಟರ್ನಲ್ ಮೆಮೊರಿ. ಇನ್ನೊಂದು 4GB RAM ಮತ್ತು 64GB ಇಂಟರ್ನಲ್ ಮೆಮೊರಿ. ಇನ್ನೇ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತಂದ್ರೆ, ಒಂದು ಫೋನಲ್ಲಿ MediaTek G70 ಪ್ರೊಸೆಸರ್ ಇರುವಂಥದ್ದು ಆಯ್ತಾ. ಇದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಆಗಿರುವಂಥದ್ದು. ಡೈರೆಕ್ಟ್ ಆಗಿ ಹೇಳಬೇಕು ಅಂತ ಅಂದ್ರೆ, ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ನಿಮಗೆ ಈ ಒಂದು ಪ್ರೈಸ್ ಸಿಗಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ನೀವೇನಾದ್ರೂ 7,000 ರಿಂದ 8,000 ರೂಪಾಯಲ್ಲಿ ಫೋನ್ ತಗೋತೀನಿ ಅಂತಂದ್ರೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸದ್ಯದಲ್ಲಿ ಇಲ್ಲ. ಈ ಒಂದು G70 ಪ್ರೊಸೆಸರ್ ಇದೆ. ಇದು ವಿಶ್ವದಲ್ಲಿ ಮೊದಲ ಬಾರಿಗೆ ಈ ಒಂದು ಫೋನಲ್ಲಿ ಹಾಕಿರುವಂಥದ್ದು. ಬೇರೆ ಯಾವ ಫೋನಲ್ಲೂ ಕೂಡ ಈ ಒಂದು G70 ಪ್ರೊಸೆಸರ್ ಸದ್ಯದಲ್ಲಿ ಇಲ್ಲ. ಸೊ ನಿಮ್ಗೆ ಈ ಪ್ರೈಸ್ ರೇಂಜಲ್ಲಿ 7,000-8,000ಕ್ಕೆ ಇದಕ್ಕಿಂತ ಒಳ್ಳೆ ಫೋನ್, ಇದಕ್ಕಿಂತ ಒಳ್ಳೆ ಪವರ್ಫುಲ್ ಆಗಿರುವಂಥ ಫೋನ್ ಸಿಗೋದಿಲ್ಲ. ನಿಮ್ಗೆ ಇದೇ ಪವರ್ಫುಲ್ ಆಗಿರುವಂಥ ಫೋನ್ ನೀವು ಬೇರೆ ಒಂದು ಇದ್ರಲ್ಲಿ ತಗೊಬೇಕು ಅಂದ್ರೆ ನಿಮಗೆ ಏನಿಲ್ಲ ಅಂದ್ರೂ 12,000 ರಿಂದ 13,000 ರೂಪಾಯಿಗೆ ನಿಮಗೆ ಈ ಸೇಮ್ ಪವರ್ಫುಲ್ ಆಗಿರುವಂಥ ಫೋನನ್ನು ನಿಮಗೆ ಬೇರೆ ಫೋನಲ್ಲಿ ತಗೊಬೇಕಾಗುತ್ತೆ. ಬಟ್ ಅಷ್ಟೇ ಪವರನ್ನು ಹೊಂದಿರುವಂಥ ಪ್ರೊಸೆಸರ್ನ ಈ ಒಂದು ಫೋನ್ ಹಾಕಿರುವಂಥದ್ದು ಒಂದು ರೀತಿ ತುಂಬ ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಸಹ ತೋರಿಸ್ತಾ ಇದ್ದೀನಿ ನಿಮಗೆ. ಹೆವಿ ಪವರ್ಫುಲ್ ಪ್ರೊಸೆಸರ್. ಯಾವ ಗೇಮನ್ನು ಬೇಕಾದ್ರೆ ನೀವು ಒಂದು ಲೆವೆಲ್ ಸೆಟ್ಟಿಂಗಿಗೆ ಅಂದರೆ ಒಂದು ರೀತಿ 12,000-13,000 ರೇಂಜಲ್ಲಿ ಬರೋ ಪರ್ಫಾರ್ಮೆನ್ಸ್ ಎಷ್ಟು ಕೊಡುತ್ತೆ ಅಷ್ಟು ಕೊಡುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಗೇಮ್ಗಳು ನೀವು ಇದರಲ್ಲಿ ಆಡ್ಬೋದು. ಸೂಪರ್ ಪ್ರೊಸೆಸರ್, ಕಂಪ್ಲೇಂಟೇ ಮಾಡೋಂಗಿಲ್ಲ ನೀವು. ಇದರ ನಂತರ ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ರೇರಲ್ಲಿ ಡ್ಯೂಯಲ್ ಕ್ಯಾಮ್ರಾ, 2 ಕ್ಯಾಮ್ರಾ ಇರುವಂಥದ್ರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 12 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್, 1.8 ಅಪರ್ಚರು. ಡೀಸೆಂಟ್ ಆಗಿದೆ ಆ ಫೋಟೋ ಕ್ಯಾಮ್ರಾ ಕ್ವಾಲಿಟಿಯನ್ನು ನೋಡ್ತಾ ಇದ್ದಾರೆ. ಇನ್ನೊಂದು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಇರುವಂಥದ್ದು, ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಸೊ ಕ್ಯಾಮ್ರಾ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಹೆಂಗಿರಬೇಕು ಹಂಗಿದೆ ಆಯ್ತಾ. ಹೆವಿ ಅನ್ನಲ್ಲ ನಾನು, ಡಿಸೆಂಟ್ ಆಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 5 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಅಷ್ಟೇ ಆಯ್ತಾ. ಹೆವಿ ಸಖತ್ತನಾಗಿಲ್ಲ, ಪರವಾಗಿಲ್ಲ, ಸುಮಾರಾಗಿದೆ. ಸೊ ಕ್ಯಾಮ್ರಾ ಓಕೆ ಈ ಒಂದು ಪ್ರೈಸ್ ರೇಂಜ್ಗೆ. ಬೇಸಿಕ್ ವೇರಿಯಂಟ್ ಅಲ್ವಾ ಇದು, ಅಂದರೆ ಲೋ ಎಂಡ್ ಫೋನ್ಗಳು. ಇದಕ್ಕೆಲ್ಲ ನಾವು ಕಾಂಪ್ರಮೈಸ್ ಮಾಡಿಕೊಳ್ಳಲೇಬೇಕು ಕೆಲವೊಂದು ವಿಷಯದಲ್ಲಿ. ನಾವು ತುಂಬ ಕಡಿಮೆ ಬೆಲೆಗೆ ಎಲ್ಲದನ್ನು ಕೊಡೋದಕ್ಕಾಗಲ್ಲ ಅವರು.
ಸೊ ಇದಾದ ನಂತರ ಈ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಆಗಿಡ್ದಂಗೆ ಇದರಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಫೇಸ್ ಅನ್ಲಾಕ್ ತುಂಬ ಚೆನ್ನಾಗಿದೆ, ತುಂಬ ಫಾಸ್ಟಿಗೆ ಫೇಸ್ ಅನ್ಲಾಕನ್ನು ಮಾಡುತ್ತೆ. ಇದಾದ ನಂತರ ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫೋನ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಆಸಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮಗೆ 10 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಒಂದು ಬಾಕ್ಸ್ಗಳಿಗೆ ಸಿಗ್ತಾ ಇರುವಂಥದ್ದು. 18 ವ್ಯಾಟ್ ನೀಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸುತ್ತೆ, ಬಟ್ ಸ್ಟಿಲ್ 10 ವ್ಯಾಟನ್ನು ನೀಡಿದ್ದಾರೆ, ಪರವಾಗಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ರೀತಿ ಹೇಳಬೇಕು ಅಂತಂದರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಅಂದರೆ 7,000 to 8,000 ರೂಪಾಯಿ ಪ್ರೈಸ್ ರೇಂಜಲ್ಲಿ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ನ ಹೊಂದಿರುವಂಥ ಫೋನ್ ನಿಮಗೆ ಸಿಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ರೀತಿ ತುಂಬ ಒಳ್ಳೆ ವಿಷಯ. ಬಟ್ ಕೆಲವೊಂದು ಕಾಂಪ್ರಮೈಸ್ನ ಸಹ ನಾವು ಮಾಡ್ಕೋಬೇಕಾಗಿದೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಇದರಲ್ಲಿ ಕ್ಯಾಮ್ರಾ ಒಂದು ಲೆವೆಲಿಗೆ ಡೀಸೆಂಟ್ ಆಗಿದೆ ಮತ್ತು ಇದರಲ್ಲಿ 10 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಇರುವಂಥದ್ದು, HD+ ರೆಸಲ್ಯೂಷನ್. ಬಟ್ ಈ ಒಂದು ಪ್ರೈಸ್ ರೇಂಜ್ಗೆ ಓಕೆ ಅಂತ ನನಗೆ ಅನಿಸ್ತಾ ಇರುವಂಥದ್ದು. ಇದು ನನ್ನ ಪರ್ಸನಲ್ ಒಪಿನಿಯನ್ನು, ಆನೆಸ್ಟ್ ಒಪಿನಿಯನ್ನು. ಪ್ರೋಸೆಸರ್ ತುಂಬ ಚೆನ್ನಾಗಿದೆ, ಬಟ್ ಕೆಲವೊಂದು ಕಾಂಪ್ರಮೈಸ್ನ ಸಹ ಮಾಡ್ಕೊಬೇಕು. ಸೊ ನೀವು ಗೇಮರ್ ಆಗಿದ್ದೀರಾ ಅಂದರೆ ಈ ಒಂದು ಫೋನ್ ನೀವು ಆರಾಮಾಗಿ ತೊಗೊಬೋದು, ಅಂದರೆ ಕಡಿಮೆ ಬಜೆಟ್ ಇದೆ ನಿಮಗೆ. ಸೊ ಈ ಒಂದು ಫೋನ್ ಗೇಮ್ ಮಾಡೋದಕ್ಕೆ ಸೂಪರ್. ಇದು ನನ್ನ ರಿವ್ಯೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ವಿಡಿಯೋಲಿ.